ಇನ್ನೊಂದು ಆವೃತ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಯೆಹೋವನ ದೃಷ್ಟಿ. ಅದಾയത് ಯೆಹೋವನ ಕಣ್ಣು ನಮ್ಮ ಪ್ರತಿಯೊಬ್ಬರನ್ನೇ ದೇವರು ನೋಡ್ತಾ ಇದೆ. ನೀ ಆರಾಧನೆಗೆ ಬಂದಿದ್ದು, ನೀ ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀ ಆಡ್ತಾ ಇದ್ದೆ, ನೀ ಏನು ಮಾಡ್ತಾ ಇದ್ದೇನ ದೇವರದಿ ಕಣ್ಣಿನಿಂದ ದೇವರು ನಮ್ಮ ಪ್ರತಿಯೊಬ್ಬರನ್ನೇ ನೋಡ್ತಾ ಇದೆ. ನಮಗೊಂದು ವಾಕ್ಯ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ. ನೋಡು, ಯೆಹೋವನು ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಚರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಎಲ್ಲರ ಕಣ್ಣುಗಳು ಮುಚ್ಚಿ ಒಂದು ನಿಮಿಷ ನಮ್ಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನೀ ನನ್ನೊಂದಿಗೆ ಮಾತಾಡಬೇಕು. ನಾನು ಸುಮ್ಮನೆ ಬಂದೆ, ಸುಮ್ಮನೆ ಹೋಗಬಾರ್ದು. ನೀನು ನನ್ನ ಜೊತೆಯಲ್ಲಿ ಇರಬೇಕು. ನೀನು ನನ್ನ ನೋಡ್ತಾ ಇದ್ದೆ. ಹಾಲೆಲೂಯಾ, ಸ್ತೋತ್ರಂ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ದೊಡ್ಡವನಾಯ ದೇವರು, ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರು, ನಮ್ಮ ಮಧ್ಯದಲ್ಲಿ ಓಡಾಡಿಕೊಂಡಿರುವ ದೇವರು, ನಮ್ಮ ಹೃದಯದಲ್ಲಿ ವಾಸ ಮಾಡುವ ದೇವರು. ಅಪ್ಪ, ನಿನಗೆ ಸ್ತೋತ್ರ 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 ಅಪ್ಪಚ್ಚ. ನಾವು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಪರಿಶುದ್ಧಾತ್ಮನೇ, ಆ ಲುದಿಯನ ಹೃದಯತೆ ತೆಗೆದಿದ್ದ ದೇವರೇ, ನಮ್ಮ ಹೃದಯವನ್ನು ನೀ ತೆಗಿಯಪ್ಪ, ಕಾಪಾಡಪ್ಪ ದೇವರೇ, ಕೈ ಬಿಡಬೇಡಪ್ಪ. ಆ ದಿವಸಾನ ನೀ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಯೆಹೋವನ ಕಣ್ಣು ಭೂಮಿಯ ಎಲ್ಲ ಕಡೆಯಲ್ಲಿ ಇರುವ ಮಾನವ ಜಾತಿ ಒಬ್ಬರಲ್ಲ, ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದೇ ವಿಷಯ ದೇವರ ನೋಡ್ತಾ ಇದೆ. ಯಾಕಂದರೆ ನನ್ನಲ್ಲಿ ಯಾಕೆ ದೇವರು ನೋಡ್ತಾ ಇದೆ? ನನ್ನಲ್ಲಿ ಯಾರ ಯಥಾರ್ಥ ಹೃದಯದಿಂದ ನನ್ನನ್ನು ಸೇವಿಸ್ತಾ ಇದೆ, ನನ್ನನ್ನು ಆರಾಧಿಸ್ತಾ ಇದೆ, ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದೆ, ನನಗಾಗಿ ಉಪವಾಸ ಮಾಡ್ತಾ ಇದೆ, ಯಥಾರ್ಥ ಹೃದಯದಿಂದ ನೀನು ಏನು ಮಾಡಬೇಕು? ಆರಾಧನೆ ಮಾಡಬೇಕು, ದೇವರನ್ನೇ ಸ್ತುತಿ ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಳುವಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ. ನನಗೆ ನಾಳೆ ಕೆಲಸ ಎಲ್ಲಿ ಸಿಗುತ್ತೆ, ನಾನು ಇಲ್ಲಿಂದ ಹೋಗಿದಂಗೆ ಆಮೇಲೆ ಏನು ಅಡುಗೆ ಮಾಡಬೇಕು, ಹಾಗೆ ನೀವು ಚಿಂತೆ ಮಾಡಿಕೊಂಡಿರ್ದಿದ್ದ ದೇವರ ಶಕ್ತಿ ಆಗಲಿ, ದೇವರ ಮಹಿಮೆ ಆಗಲಿ ನಿನಗೆ ಕಾಣಕ್ಕಾಗೋದಿಲ್ಲ. ನೀ ಯಥಾರ್ಥ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ಇರಿದಿದ್ದ ದೇವರದಿ ಮಹಿಮೆ, ದೇವರ ಶಕ್ತಿಯು ನೀ ಅನುಭವಿಸೋಕ್ಕಾಗುತ್ತೆ. ಅನುಭವಿಸಬೇಕೇ ನೀ ಹೆಂಗಿರಬೇಕು? ಯಥಾರ್ಥ ಹೃದಯದಿಂದ, ಯಥಾರ್ಥ ಮನಸ್ಸಿನಿಂದ ದೇವರನ್ನೇ ಏನು ಮಾಡಬೇಕು? ಆರಾಧನೆ ಮಾಡ್ಕೋಬೇಕು. ಇಲ್ಲ ಎಂಗಲ್ ದೇವರದಿ ಮಹಿಮೆ ಆಗಲಿ, ದೇವರ ಶಕ್ತಿ ಆಗಲಿ ನಿನಗೆ ಕಾಣಕ್ಕಾಗೋದಿಲ್ಲ. ಯಥಾರ್ಥ ಹೃದಯದಿಂದ ನಾವು ದೇವರ ಸನ್ನಿಧಿಯಲ್ಲಿ ಬರಬೇಕು. അതുപോലെ ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆ 34:15 ವಾಕ್ಯ. 34:15. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಾವೇನು ಮಾಡಬೇಕು? ಮೊರೆ ಇಡಬೇಕು ದೇವರ ಸನ್ನಿಧಿಯಲ್ಲಿ. ದೇವರೇ, ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನನ್ನ ಹೃದಯದಲ್ಲಿ ನೀ ಮಾತಾಡಲೇಬೇಕು. ನಿನಗೆ ಕಡಪಾರವಿರ್ಬೋದು, ನಿನಗೆ ಕಷ್ಟವಿರ್ಬೋದು, ನಿನಗೆ ಏನು ವಿಷಯವಿದೆಯೋ, ನೀ ರೋಗಿಯಾಗಿರ್ಬೋದು, ನಿಮ್ಮ ಮನುಷ್ಯರ ಮುಂದೆ ಹೇಳಕ್ಕೆ ಹೋಗಬೇಡ. ಯಾರ ಮುಂದೆ ಹೇಳಬೇಕು? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟೆ,
ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಯಾರು ನೀತಿವಂತರಾಗಿ ಜೀವಿಸ್ತಾ ಇದೆಯೋ ಅವರದಿ ಮೊರೆಯನ್ನು ದೇವರು ಲಾಲಿಸುತ್ತೆ. ಎಲ್ಲರದಿ ಮೊರೆ ದೇವರು ಲಾಲಿಸೋದಿಲ್ಲ. ಯಾಕಂದ್ರೆ ಹೇಳಿದಾಲ್, ನೀ ದೇವರ ಸನ್ನಿಧಿಯಲ್ಲಿ ದೇವರನ್ನ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿ ದೇವರ ಮಗಳಾಗಿ ಮಗನಾಗಿ ನೀ ಜೀವಿಸುವಾಗ ನಿನ್ನ ಕಣ್ಣೀರನ್ನು ದೇವರೇ ಲಾಲಿಸುತ್ತೆ. ಅದರಿಂದ ನಮಗೆ ಗೊತ್ತಾಗಬೇಕಲ್ಲೇ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11-17 ವರೆಯುಳ್ಳ ವಾಕ್ಯ ಎಲ್ಲರಿಗೂ ಗೊತ್ತಿದ್ದ ವಿಷಯವಾണ്. ನೈನ್ ಪಟ್ಟಣದಲ್ಲಿ ಒಂದು ವಿಧವೆ ಇರುತ್ತಿದ್ದು. ಆ ವಿಧವ ಅವಳಿಗೆ ಗಂಡ ಸತ್ತೋಯ್ದಂಗ ಆಮೇಲೆ ಅವಳು ಯಾರಾണ് ವಿಧವೆ ಆಯಿತು. ಅವಳಿಗೊಂದು ಮಗ ಇರುತ್ತಿದ್ದು. ಆ ಮಗ ಏನಾಯಿತು, ಅವನು ಏನೋ ಕಾಯಿಲೋ ಕಷ್ಟಮ ಬಂದು ಅವನು ಸತ್ತೋಯ್ತು. ಸತ್ತೋಗಿನಂಗ ಆಮೇಲೆ ಎಣೆ ಇಟ್ಟುಕೊಂಡಿರಿಯೋಕ್ಕಾಗೋದಿಲ್ಲ. ಎಣೆ ಏನು ಮಾಡಬೇಕು, ಡೆಬನ್ ಮಾಡಲೇಬೇಕು. ಟೈಮ್ ಟು ಟೈಮ್ ಆಗುವಾಗ ಎಣೆ ಮಾಡಲೇಬೇಕು. ನಮ್ಮ ಕೇರಳದಲ್ಲಿ ಈಗ ಭಾಳ ಫ್ಯಾಷನ್ ಆಗಿಬಿಟ್ಟಿದೆ. ಒಬ್ಬರು ಸತ್ತೋಯ್ತಾಲೆ ಅವ್ರದ್ದು ಎಣ 15 ದಿನ 10 ದಿನ ಮೋರ್ಚರಿಯಲ್ಲಿ ಹಾಕಿ ಟಿ ವಿಯಲ್ಲಿ ಪೇಪರ್ನಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಮಕ್ಕಳೇ ಅದನ್ನು ನೋಡಬೇಕು. ಲಕ್ಷ ಕಣಕಿನ ರೂಪ ಖರ್ಚು ಮಾಡಿ ಎಣೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಲಕ್ಷ ಮೇಲೆ ದುಡ್ಡು ಖರ್ಚಾಗುತ್ತೆ. ಪ್ರಿಯ ಮಕ್ಕಳೇ, ನಾವು ಎಷ್ಟು ದುಡ್ಡು ಖರ್ಚು ಮಾಡಿದಾಲು ನಾವು ಜೀವಂತವಾಗಿ ಇರುವಾಗ ಯಾರ ಮುಖ ನೋಡಿ ಜೀವಿಸಬೇಕು, ದೇವರ ಮುಖ ನೋಡಿಕೊಂಡು ಜೀವಿಸಬೇಕು. ನೀತಿವಂತರಾಗಿ ಜೀವಿಸಿದಾಲ್ ನಮ್ಗೆ ಎಲ್ಲಿ ಹೋಗೋಕ್ಕಾಗುತ್ತೆ, ಪರಲೋಕ ಹೋಗೋಕ್ಕಾಗುತ್ತೆ. ಅದೇ ಥರ ಈ ವಿಧವೇದಿ ಮಗನ ಸತ್ತೋಯ್ತು. ಆ ಟೈಮ್ ಟು ಟೈಮ್ ಆಗುವಾಗ ನಾವೇನು ಮಾಡಬೇಕು, ತಗೊಂಡೋಗಿ ಡೆಬನ್ ಮಾಡಲೇಬೇಕು. ಹಾಗೆ ಎಣೆ ಹಿಡ್ಕೊಂಡು ಹೋಗ್ತಾ ಇದೆ. 4 ಜನ ಒತ್ತುಕೊಂಡು ಹೋಗ್ತಾ ಇದೆ. ತುಂಬ ಗುಂಬ ಅವ್ರ ಜೊತೆಯಲ್ಲಿ ಹೋಗ್ತಾ ಇದೆ. ಹೋಗುವಾಗ ಈ ತಾಯಿ ಎಣೆಯಿಂದ ನನ್ನ ಗಂಡ ಸತ್ತೋಯ್ತು, ಒಂದು ಮಗ ಇರ್ದಿದ್ದು ಅವನ ಸತ್ತೋಯ್ತು, ಇನ್ನೇನು ನನಗೆ ಕಾರಿದೆಯೋ. നിങ്ങൾ ಯೋಚನೆ ಮಾಡು, ಸ್ವಂತ ಮಗನ ಸತ್ತು ಹೋಗುವಾಗ ಎಷ್ಟು ನೋವೊಂದು ತಾಯಿಗೆ ಇರ್ತತೆ. ಅವಳು ಅಳುತ್ಕೊಂಡು ಹೋಗ್ತಾ ಇದೆ. ಹಾಗೆ ಹೋಗುವಾಗ ಅಲ್ಲಿಂದ ஒரு ಗುಂಬು ಬರ್ತಾ ಇದೆ, ಜೀವನ ಗುಂಬ. ನಾನೇ ಸತ್ಯവും ಜೀವവും ಮಾರ್ಗವೂ ಆಗಿದ್ದೇನೆ ಹೇಳಿದ ಗುಂಬ ಅಲ್ಲಿಂದ ಬರ್ತಾ ಇದೆ. ಇಲ್ಲಿಂದೇನು ಹೋಗ್ತಾ ಇದೆ, ಮರಣದ ಗುಂಬ. ಆ ಗುಂಬು ಹೋಗ್ತಾ ಇದೆ. ಜೀವನ ಗುಂಬು ಮರಣದ ಗುಂಬು ಜಾಯಿಂಟ್ ಆಯಿತು. ಜಾಯಿಂಟ್ ಆಗುವಾಗ ಎದೆ ಹೊಡ್ಕೊಂಡು ಆರು ಹೋಗ್ತಾ ಇದೆ, ತಾಯಿ ಹೋಗ್ತಾ ಇದೆ. ಆ ತಾಯಿ ಹೋಗುವಾಗ ಯೇಸು ಸ್ವಾಮಿಯ ಗುಂಬಿನಲ್ಲಿ ಇದೆ. ಯೇಸು ಸ್ವಾಮಿ ಶಿಷ್ಯರು ಬೇಕಾದಷ್ಟು ಜನಗಳು ಅಲ್ಲಿ ಇದೆ. ಯೇಸು ಸ್ವಾಮಿ ಇವಳಿಗೆ ಕಣ್ಣೀರು ನೋಡಿ ಅಳುಬೇಡ ಅಳುಬೇಡ ಹೇಳಿ ಚಟ್ಟ ಮೇಲೆ ಮುಟ್ಟಿದ ತಕ್ಷಣವೇ ಚಟ್ಟ ಒತ್ತುಕೊಂಡು ಹೋಯ್ತವ್ರೆ. ನಿಂತು ಬಿಟ್ಟು ಇವರು ಯಾರದೊಂದು ಗೊತ್ತಿಲ್ಲ. ಆ ಶಕ್ತಿಯನ್ನು ಯೋಜನೆ ಮಾಡಿ ನೋಡು. ಎಂದ ಶಕ್ತಿಯಾಣ ದೇವರು ಮುಟ್ಟಿದ ತಕ್ಷಣವೇ ಒತ್ತುಕೊಂಡು ಹೋಯ್ತವ್ರೆ. ಏನು ಮಾಡಿದು, ನಿಂತು ಬಿಟ್ಟಿದ್ದು. ಯವನಸ್ಥರೇ ಎದ್ದಳು. ಸತ್ತಿದ ಮಗ ಎದ್ದು ಕುಂದ ಮಾತಾಡಕ್ಕೆ ಶುರುವಾಯಿತು. ಜನಗಳೆಲ್ಲ ಭಾಳ ಎದುರ್ಕೊಂಡಿದ್ದು. ಅಯ್ಯೋ ಇವನು ಯಾರಿರ್ಬೋದು ಎದುರ್ಕೊಂಡಿದ್ದು. ಸ್ಮಶಾನ ಒಳಗೆ ಜನಗಳು ಕಾಯ್ತಾ ಇದೆ. ಏನು ಕಾಯ್ತಾ ಇದೆ, ಎಣೆ ಈಗ ಬರ್ತತ್ತೆ ಅನ್ಕಂಡ ಭಾಳ ಜನ ಅಲ್ಲಿ ಕಾಯ್ತಾ ಇದೆ. ಅವರಲ್ಲಿ ಕಾಯ್ತಾ ಇದೆ. ಇಲ್ಲಿ ದೊಡ್ಡ ಸಂತೋಷವಾಗಿ ಬಿಟ್ಟ ಆ ಮಗನೇ ಯಾರಿಗೆ ಒಪ್ಪಿಸಿಕೊಟ್ಟಿದ್ದು, ತಾಯಿಗೆ ಒಪ್ಪಿಸಿಕೊಟ್ಟಿದ್ದು. ನೀ ಕಣ್ಣೀರು ಸುರಿಸಿದಾಲು, ನೀ ಕಣ್ಣೀರು ಸುರಿಸಬೇಕು. ನೀ ಕಣ್ಣೀರು ಸುರಿಸಿ ಮನುಷ್ಯರ ಮುಂದೆ ಹೋಗಿ ನೀ ಕಣ್ಣೀರು ಸುರಿಸಬಾರ್ದು. ತಂದೆ ತಾಯಿ ಮುಂದೆ ನೀ ಕಣ್ಣೀರು ಸುರಿಸಬಾರ್ದು. ನೀ ಯಾರ ಮುಂದೆ ಕಣ್ಣೀರು ಸುರಿಸಬೇಕು, ಜೀವ ಸ್ವರೂಪನಾದ ದೇವರ ಮುಂದೆ ನೀ ಕಣ್ಣೀರು ಸುರಿಸಬೇಕು. ನೀ ಮೊಣಕಾಲು ಊರಬೇಕು. ನೀ ಮೊಣಕಾಲು ಊರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆಯನ್ನು ದೇವರು ಲಾಲಿಸುತ್ತೆ.
ದೇವರು ಲಾಲಿಸುತ್ತೆ. ಮಗಳೇ ಅಳು ಬೇಡ, ಮಗನೇ ಅಳು ಬೇಡ. ನಿನ್ನ ಏನು ಕಷ್ಟವಿದೆಯೋ, ನಿನಗೆ ಕಡಭಾರವಿರ್ಬೋದು, ನೀ ರೋಗಿಯಾಗಿರ್ಬೋದು, ನಿನಗೇನು ಕಷ್ಟವಿದೆಯೋ, ನೀ ಏನು ಮಾಡಬೇಕು? ದೇವರ ಮುಂದೆ ಅಳುಬೇಕು, ಓಡಾಡಿ ಅಳುಬೇಕು. ಆವಾಗ ದೇವರು ನಿನ್ನ ಪ್ರಾರ್ಥನೆಯನ್ನು, ನಿನ್ನ ಕಣ್ಣೀರನ್ನು ಲಾಲಿಸುವ ದೇವರಾಣ ನಮ್ಮ ದೇವರು. ನಮ್ಮ ದೇವರಾಲ ಅಸಾಧ್ಯವಾದ ಒಂದು ವಿಷಯವಿಲ್ಲ. ಸತ್ತೋಯ್ತಾ ಮಗನೇ ಎಬ್ಬರಿಸಿ ಯಾರಿಗೆ ಕೊಟ್ಟಿದ್ದು? ತಾಯಿಗೆ ಕೊಟ್ಟಿದ್ದು. ತಾಯಿ ಏನು ಮಾಡ್ತಾ ಇದ್ದಿದ್ದು? ಅಳುತ್ತಾ ಇದ್ದಿದ್ದು. ನನ್ನ ಗಂಡ ಹೋಯ್ತು, ನನ್ನ ಮಗನೂ ಹೋಯ್ತು, ಇನ್ನು ನನಗೆ ಆರಿದೆ, ನನಗೆ ಆರಿದೆ. ಮಕ್ಕಳೇ ನಮಗೊಂದು ದೇವರಿದೆ, ನಮಗೊರುವನಿದೆ. ಅವನಾണ് ನಮ್ಮ ಯೇಸು ಕ್ರಿಸ್ತನು. ആ യേശു ക്രിസ്തൻ മുൻപേ നീ കണ്ണീര് സുരിച്ചാൽ നിന്റെ എല്ലാ വിഷയങ്ങൾക്കും പരിഹാരം തരക്കെ ശക്തവാനായ ದೇವರಾണ് ನಮ್ಮ ದೇವರು. നമ്മെ ನೋಡಿಕೊಂಡಿರ್ತಾ ಇದೆ. ಅವನ ದೃಷ್ಟಿಯಿಟ್ಟು ಪ್ರತಿಯೊಂದು ನೋಡ್ತಾ ಇದೆ. ಹಾಗೆ ನೋಡಿಕೊಂಡಿರುವ ದೇವರಾണ് ನಮ್ಮ ದೇವರು. അതിൻ്റെ ಗೊತ್ತಾಗಬೇಕಲ್ಲೇ. ಕೀರ್ತನೆ 11ನೇ ಅಧ್ಯಾಯ 4ನೇ ವಾಕ್ಯ. ಕೀರ್ತನೆ 11ನೇ ಅಧ್ಯಾಯ 4ನೇ ವಾಕ್ಯ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಯೆಹೋವನಲ್ಲಿ ಇದೆ, ಪರಿಶುದ್ಧ ಮಂದಿರದಲ್ಲಿ ಇದೆ. ಆತನು ತನ್ನ ಸಿಂಹಾಸನವನ್ನ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ನಮ್ಮ ಯೇಸುವಿನ ಸಿಂಹಾಸನ ಎಲ್ಲಿ ಇದೆ? ಪರಲೋಕದಲ್ಲಿ ಇದೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಮಕ್ಕಳೇ, ನನ್ನೇ ನಿನ್ನೆ ನೋಡ್ತಾ ಇದೆ. ಪ್ರತಿಯೊಬ್ಬರನ್ನೇ 5 ವನ್ಕರೆയിലുള്ള ಮಾನವ ಜಾತಿಯೇ ಒಂದೇ ಸಮ ನೋಡುವ ದೇವರಾണ് ನಮ್ಮ ದೇವರು. ಆ ದೇವರು ನಿನ್ನ ನಡೆ ನುಡಿ ಕ್ರಿಯೆകൾ ಸಂಸಾರ ಪ್ರತಿಯೊಂದು ನೋಡ್ತಾ ಇದೆ. ನಾನು ನೋಡಿಲ್ಲ, ನಾನು ಕರ್ತನ ಹಾಕಿದ್ದು, ಬಾಗಿಲು ಮುಚ್ಚಿದ್ದು, ಕಿಟಕಿ ಮುಚ್ಚಿದ್ದು, ಯಾರು ನೋಡಿಲ್ಲ ಅದನ್ನು ನೀ ಯೋಧನೆ ಮಾಡ್ಬೋದು. ಯೋಧನೆ ಮಾಡಬೇಡ ಮಕ್ಕಳೇ. ನನ್ನ ಗಂಡ ಇಲ್ಲಿ ಇಲ್ಲ, ನನ್ನ ಹೆಂಡತಿ ಇಲ್ಲಿ ಇಲ್ಲ, ನನ್ನ ಮಕ್ಕಳಿಲ್ಲಿ ಇಲ್ಲ. ನನಗೆ ಮನಸ್ಸು ಬಂದಾಗೆ ಜೀವಿಸುವುದು. ನೀ ಲಾಸ್ಟಲ್ಲಿ ಹೋಗುತ್ತೆ ಅಂತ ಗೊತ್ತಾ? ನಿತ್ಯ ನರಕದಲ್ಲಿ ಹೋಗುತ್ತೆ. ನೀ ದೇವರಿಗೆ ಮೆಚ್ಚುಗಾಗಿ ನೀತಿವಂತನಾಗಿ ನೀ ಜೀವಿಸ್ತಾ ಇದೆಯಲ್ಲ, ನೀನು ದೇವರಿಗೆ ಮೆಚ್ಚುಗಾಗಿ ದೇವರಿಗೆ ನನ್ನ ನೋಡ್ತಾ ಇದೆ. ಒಂದು ಎದುರ್ಕ ನಮ್ಮಲ್ಲಿ ಇರಬೇಕು. ದೇವರು ನನ್ನನ್ನು ನೋಡ್ತಾ ಇದೆ. ಆ ದೇವರಲ್ಲ ಸತ್ಯವಾಗಿದೆ ಒಂದುವಿಲ್ಲ. ದೇವರೇ ನೀ ನನ್ನನ್ನು ಕಾಪಾಡು. ದೇವರಿಗೆ ಪ್ರಾರ್ಥನೆ ಮಾಡ್ಕೊ ಇರಬೇಕು. ಒಬ್ಬೊಬ್ಬ ಮನುಷ್ಯರನ್ನೇ ದೇವರು ನೋಡ್ತಾ ಇದೆ. ನೀ ಯೋಧನೆ ಮಾಡ್ಬೋದು. ಅಯ್ಯೋ, ಈ ಲೋಕದಲ್ಲಿ ಇಷ್ಟು ಮನುಷ್ಯರಿದೆ, ಅವರೆಲ್ಲ ನೋಡೋಕ್ಕೆ ದೇವರಿಗೆ ಆಗುತ್ತೋ ಅನ್ನೋ ಒಬ್ಬ ಮನುಷ್ಯರೇ ದೇವರು ನೋಡ್ತಾ ಇದೆ, ನೋಡಿ ಪರೀಕ್ಷಿಸ್ತಾ ಇದೆ. ನಾವು ಹೇಳಿರಿಕಿದೆ ಅವರ ಕೃತ್ಯಗಳನ್ನು ದೇವರು ನೋಡ್ತಾ ಇದ್ದಾರೆ. ನಾವು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ನಾವು ಏನು ಮಾಡ್ತಾ ಇದೆಯೋ ಅದು ದೇವರು ನೋಡಿ ಪ್ರತಿಫಲ ಕೊಡಕ್ಕೆ ದೇವರು ಶಕ್ತವಾನಾಗಿದೆ. ಏನೆಂದರೆ ನೋಡುವಾತನು ಗ್ರಹಿಸುವಾತನು ಆಗಿದ್ದ ದೇವರಿಗೆ ಕಾಣದಂತೆ ತಿಳಿಯದಂತೆ ಯಾವ ವಿಷಯವೂ ನಮ್ಮಲ್ಲಿ ಇಲ್ಲ. ನಾವು ಯೋಧನೆ ಮಾಡ್ಬೋದು, ದೇವರಿಗೆ ಕಾಣಲಿಲ್ಲ, ಯಾರು ಕಾಣಲಿಲ್ಲ, ಯಾರು ನೋಡಲಿಲ್ಲ. ಛೇ, ಒಬ್ಬನಿದೆ ಎಂದು ನಾವು ಮರಿಬಾರ್ದು. ಒಬ್ಬನಿದೆ, ಅವನಾണ് ಯಾರು? ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನಾನು ನೀನು ಏನು ಮಾಡ್ತಾ ಇದೆ, ಏನು ನಡೀತಾ ಇದೆ ದೇವರು ನೋಡ್ತಾ ಇದೆ. ಆ ನೋಡಿನ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುವ ದೇವರಾണ് ನಮ್ಮ ದೇವರು. അതുപോലെ തന്നെ ಇನ್ನೊಂದು ವಾಕ್ಯ ಓದನ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 12ನೇ ವಾಕ್ಯ. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಸಂವತ್ಸರ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ഹല്ലേലൂയ. മക്കളെ, ജാനുവരി 1 മുതൽ ഡിസംബർ 31ನೇ തീയതി വരെ ದೇವರು ನಮ್ಮ ಪ್ರತಿಯೊಬ್ಬರನ್ನೇ ಕಟಾಕ್ಷಿಸ್ತಾ ಇದೆ.
ನೀ ಏನು ಮಾಡ್ತಾ ಇದೆ, ಏನು ಮಾತಾಡ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲ ವಿಷಯ ನಿನಗೇನು ಕಾಯಲಿದೆ, ಏನು ಸಮಸ್ಯೆಗಳಿದೆ ಎಲ್ಲ ದೇವರ ಏನು ಮಾಡ್ತಾ ಇದೆ, ನೋಡ್ತಾ ಇದೆ. ಅನೇಕ ದೇವ ಜನರು, ದೈವ ಮಕ್ಕಳ ಕಷ್ಟ ಬರುವಾಗ ಏನು ಹೇಳ್ತತೆ, ನನಗಾರೂ ಇಲ್ಲ, ನನಗೆ ಸಹಾಯಕ್ಕೆ ಯಾರೂ ಇಲ್ಲ. ಅನೇಕರ ಬಾಯಿಂದ ಆ ಮಾತು ಬರ್ತತೆ. ಮಕ್ಕಳೇ, ನಮ್ಮ ಕೊರುವನಿದೆ, ನಮ್ಮ ಜೀವ ಸ್ವರೂಪನಾದ ದೇವರು ನಮ್ಮ ಜೊತೆಯಲ್ಲಿ ಇದೆಯಲ್ಲ. ನೀ ಆ ದೇವರನ್ನೇ ಆರಾಧನೆ ಮಾಡ್ತಾ ಇದೆಯಲ್ಲ, ನನಗಾರೂ ಇಲ್ಲ ನೀ ಯೋಚನೆ ಮಾಡಬೇಡ, ನಿನಗೊಬ್ಬನಿದೆ, ಅವನಾണ് ಯೇಸು. ನಮ್ಮ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ದುಃಖಗಳು, ಸಮಸ್ಯೆಗಳು ಅವನ ಕಣ್ಣಾಲೆ ನೋಡಿ ನಮಗೆ ಆಶ್ವಾಸ ಕೊಡುವ ದೇವರು, ಸಮಾಧಾನ ಕೊಡುವ ದೇವರು. ಹಾಗೆ ಕೊಡಬೇಕೆ ನೀ ಯಾರಾಗಿರಬೇಕು, ನೀತಿವಂತಳಾಗಿರಬೇಕು. ನೀ ನೀತಿವಂತನಾಗಬೇಕು. ನೀತಿವಂತನು ಆಗಿ ಜೀವಿಸಿದಾൽ നിന്റെ എല്ലാ കഷ്ടങ്ങൾക്കും എല്ലാ രോഗങ്ങൾക്കും എല്ലാ സമസ്യകൾക്കും ಪರಿಹಾರ ಕೊಡುವ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ನೀನು ಆ ದೇವರನ್ನೇ ಬಿಟ್ಟು ನೀ ಮನಸ್ಸು ಬಂದಾಗ ಜೀವಿಸಿದಾൽ ನೀ ಕೊರಗಿ ಎಲ್ಲಿ ಹೋಗ್ಬೇಕಾಗುತ್ತೆ, ನಿತ್ಯ ನರಕದಲ್ಲಿ ಹೋಗ್ಬೇಕಾಗುತ್ತೆ. ನಿತ್ಯ ನರಕ ಬೇಕಾ, ಸ್ವರ್ಗ ಬೇಕಾ? ಸ್ವರ್ಗ ಬೇಕಂದವರಿಲ್ಲ. ಏಕಾಗ್ರ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ನೀ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಬೈಬಲ್ ಓದೋದು, ಉಪವಾಸ ಮಾಡೋದು ಎಲ್ಲ ಮಾಡಿದಾಲ್ ನಿನ್ನ ದೇವರದಿ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತತೆ, ದೇವರದಿ ಮಹಿಮೆ ನಿನ್ನ ಮೇಲೆ ಇಳಿದು ಬರ್ತತೆ. ಆ ದೇವರನ್ನ ನೀನು ಏಕಾಗ್ರ ಹೃದಯದಿಂದ ಆರಾಧನೆ ಮಾಡ್ಕೋಬೇಕು. ನನಗೆ ಮನಸ್ಸು ಬಂದಾಗ ಜೀವಿಸಿದಾಲ್ ದೇವರು ನಿನ್ನನ್ನು ತಿರುಗಿ ನೋಡೋದಿಲ್ಲ. ದೇವರು ನೋಡಬೇಕಲ್ಲ, ನಮ್ಮನ್ನು ಕಾಯಬೇಕಲ್ಲ, ನಮ್ಮನ್ನು ನಡೆಸಬೇಕಲ್ಲ. ನಾವು ಏಕಾಗ್ರ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ಏನು ಮಾಡಬೇಕು, ಕೂತ್ಕೋಬೇಕಾಗುತ್ತೆ. അതുപോലെ ಇನ್ನೊಂದು ವಾಕ್ಯ ನೋಡೋಣ. ಆಮೋಸ್ 9ನೇ ಅಧ್ಯಾಯ 8ನೇ ವಾಕ್ಯ. ಕರ್ತನಾದ ಯೆಹೋವನೆಂಬ ನಾನು ಪಾಪಮಯ ರಾಜ್ಯದ ಮೇಲೆ ದೃಷ್ಟಿ ಇಟ್ಟಿದ್ದೇನೆ, ಅದನ್ನ ಭೂಮಂಡಲದೊಳಗಿಂದ ನಾಶ ಮಾಡುವೆನು, ಆದರೆ ಯಾಕೋಬಿನ ಮನೆತನವನ್ನ ಸಂಪೂರ್ಣವಾಗಿ ನಾಶ ಮಾಡು. ಅಯ್ಯೋ, ನೀವು ಯೋಧನೆ ಮಾಡ್ಬೋದು, ಯಾರು ನೋಡಿಲ್ಲ, ಏನು ಮಾಡಲ್ಲ. ಪ್ರಿಯ ಮಕ್ಕಳೇ, പാപದಲ್ಲಿ മുഴുകിയ രാജ്യമനെ ആയാലും ദേശമനെ ആയാലും ಕುಟುಂಬವನೇ ಆಯಾലും ದೇವರೇ ಏನು ಮಾಡ್ತತೆ, ಹಾಳು ಮಾಡಿಬಿಡ್ತತೆ. ನೀವು ಯೋಚನೆ ಮಾಡ್ಬೋದು. ನೋಡು, ಈಗ ಅಮೇರಿಕದಲ್ಲಿ ಲಾಸ್ ಏಂಜಲ್ಸ್ ಎಲ್ಲರೂ ಕ್ರಿಶ್ಚಿಯನ എന്ന് പറഞ്ഞാലും ಏನು ಪ್ರಯೋಜನವಿಲ್ಲ. ಅವರು ಯಥಾರ್ಥ ಚಿತ್ತರಾಗಿ ಯಥಾರ್ಥ ಹೃದಯದಿಂದ ದೇವರನ್ನೇ ಸ್ತುತಿ ಮಾಡುವವರೋ ಆರಾಧನೆ ಮಾಡುವವರೋ ಆಗಿರುವುದೆങ്കിൽ ಆ ಲಾಸ್ ಏಂಜಲ್ಸ್ ಫುಲ್ಲ ಹಾಳಾಗಿ ಹೋಯಿತು. ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ಸರಿಯಾಗಿ ಜೀವಿಸಿಲ್ಲ ಎಂಗಿಲ್ ನಮ್ಮ ರಾಜ್ಯವಾಗಲಿ, ನಮ್ಮ ದೇಶವಾಗಲಿ, ನಮ್ಮ ಕುಟುಂಬವಾಗಲಿ, ನನ್ನನ್ನಾಗಲಿ ದೇವರೇನು ಮಾಡ್ತತೆ, ಹಾಳು ಮಾಡಿಬಿಡ್ತತೆ. ಸಾಲುಕುಟ್ಟಿ ಆಂಟಿ ಅಲ್ಲ ಹೇಳ್ನದೆ ವಾಕ್ಯ. ಆಮೋಸ್ 9ನೇ ಅಧ್ಯಾಯ 8ನೇ ವಾಕ್ಯ ಮನೆಗೆ ಹೋಗಿ ಕುತ್ಕೊಂಡು ಇಲ್ಲ 9ನೇ ಅಧ್ಯಾಯ ಫುಲ್ಲ ಓದಿ ನೋಡು, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಪಾಪದಿಂದ ತುಂಬಿರುವ ದೇಶವನ್ನು ನಮ್ಮ ದೇವರೇ ಏನು ಮಾಡ್ತತೆ, ನಾಶ ಮಾಡುವವನು. അതുപോലെ തന്നെ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಸೋದೋಮ್ ಹೋಮೇರ ದೇವರೇ ಏನು ಮಾಡಿದು, ಪಾಪ ತುಂಬಿ ಬಿಟ್ಟಿದ್ದು. ಆ ಪಾಪನ್ ತುಂಬಿ ಬಿಟ್ಟಿದ್ದ ದೇಶವನ್ನೇ ದೇವರೇ ಏನು ಮಾಡಿದು, ನಾಶ ಮಾಡಿದು. അതുപോലെ തന്നെ ಇನ್ನೊಂದು ದೇಶ ದೇವರು ನಾಶ ಮಾಡೋಕ್ಕೆ ನೋಡಿದು, ನೆನವೆ ಪಟ್ಟಣ ನಾಶ ಮಾಡೋಕ್ಕೆ ನೋಡುವಾಗ ಪ್ರಕಟಣೆ ಆಯಿತು. ಯಾರು ಪ್ರಕಟಣೆ ಮಾಡಿದೆ? ಯೋನ ಹೋಗಿ ಪ್ರಕಟಣೆ ಮಾಡಿದು. 40 ದಿನ ಒಳಗೆ ಈ ದೇಶ ದೇವರ ನಾಶಪಡಿಸುತ್ತೆ ಎಂದು ಹೇಳಿದು. ಆವಾಗ ಅವನ್ ಟಂಗುರ ಬಾರಿಸಿ ಪ್ರವಾದನೆ ಹೇಳಿದು. ಆವಾಗ ರಾಜನ ರಾಜವಸ್ತ್ರಂ ತೆಗೆದಿಟ್ಟ ರಾಜನ ರಟ್ಟುಗಟ್ಟಿ ಬೂದಿ ತಲೆಯಲ್ಲಿ ಹಾಕಿ, ಕೋಡಿ ತಟ್ಟುಗಟ್ಟಿ ಬೂದಿ ತಲೆಯಲ್ಲಿ ಹಾಕಿ ಏನು ಮಾಡಿದೆವು, ಉಪವಾಸ ಮಾಡಿದು.
ಅದೇ ಥರ ಆ ಊರಿನಲ್ಲಿ ಇರಿದಿದ ಸಕಲ ಜನಗಳು, ಜಾತಿ ಮತ ಭೇದಮನ್ಯೆ ಸಕಲ ಜನಗಳು ಊದಿ ತಲೆಯಲ್ಲಿಟ್ಟು ಉಪವಾಸ ಮಾಡಿ ಅವರದ್ದು ಆಕಳುಗಳ್ಕಾಗಲಿ, ಅವರದ್ದು ಕುರಿಗಳ್ಕಾಗಲಿ, ಅವರದ್ದು ನಾಯಿಗಾಗಲಿ, ಬೆಕ್ಕುನಾಗಲಿ, ಯಾವ ಪ್ರಾಣಿಗೂ ಒಂದು ತೊಟ್ಟು ನೀರು ಪೋಲು ಕೊಟ್ಟಿಲ್ಲ. ಅದೇ ಥರ ಅವರು ಗೋಳಾಡಿ ಏನು ಮಾಡಿದವು, ಅಳುತ್ತಿದ್ದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದವು. ಆ ಪ್ರಾರ್ಥನೆ ಯಾರ ಹತ್ರ ಮುಟ್ಟಿದವು? ನಮ್ಮ ಯೇಸು ಕ್ರಿಸ್ತ ದೇವರ ಮುಂದೆ ಮುಟ್ಟಿದು. ನಮ್ಮ ದೇವರ ಮುಂದೆ ಮುಟ್ಟುವಾಗ ದೇವರು ಏನು ಮಾಡಿದು? ಆ ದೇಶವನ್ನೇ ನಾಶಪಡಿಸಿಲ್ಲ. ಅದೇ ಸಮಯ ಸೊದೋಮ್ ಗೊಮೋರ ಅವ್ರಿಗೆ ಒಬ್ಬರು ಬೋಲು ಮೋಸ ಹೇಳಿದು, 40 ಜನ ವಿಧಿಯಲ್ಲಿ ನೀ ನಾಶಪಡಿಸುತ್ತಾ? ಇಲ್ಲ. 50 ಜನ ವಿಧಿಯನ್ನು ನೀ ನಾಶಪಡಿಸುತ್ತಾ? ಅಬ್ರಗಾಮ ದೇವರಿಗೆ ಹೇಳಿದು, ನೀನು ಇಷ್ಟು ಜನ ವಿಧಿಯನ್ನು ನೀ ನಾಶ, ಯಾಕಂದು ಅವನಿಗೆ ಒಂದು ರಿಲೇಷನ್ ತಮ್ಮ ಅಲ್ಲೇ ಇದೆ. ಅದಕ್ಕೆ ಅವನ ಎದುರ್ಕೊಂಡು ಹೇಳ್ತಾ ಇದ್ದಿದ್ದು, ಮಕ್ಕಳೇ, ಈ ದೇಶವಾಗಲಿ ನಮ್ಮ ಇಂಡಿಯಾ ದೇಶ ಯಾಕೆ ದೇವರು ನಾಶಪಡಿಸ್ತಾ ಇಲ್ಲ ಅನ್ನೋ ಅನೇಕ ದೇವರ ಮಕ್ಕಳುಗಳಿದೆ. ಅಲ್ಲಿ ಇಲ್ಲಿ ದೇವರನ್ನೇ ಕಂಡುಕೊಂಡು ನೀತಿವಂತರಾಗಿ ಜೀವಿಸಿದ ದೇವರ ಮಕ್ಕಳಿದೆ. ಅದಕ್ಕೆ ಪಾಪ ಮುಳುಗಿ ಬಂದಾലും ಪಾಪದಲ್ಲಿ ಅನೇಕರು ಜೀವಿಸ್ತಾ ಇದೆ. ಪಾಪ ದೇವರಿಗೆ ಇಷ್ಟವಾಗದ ರೀತಿಯಲ್ಲಿ ಪಾಪವಿದೆ ನಮ್ಮ ದೇಶದಲ್ಲಿ. പക്ഷേ അതിന് ಒಳಗೆ ಎಲ್ಲ ಅಲ್ಲಿ ಇಲ್ಲಿ ಒಂದೊಂದು ದೇವರ ಮಕ್ಕಳಿದೆ. ಆ ದೇವರ ಮಕ್ಕಳನ್ನ ಮುಖ ನೋಡಿಕೊಂಡು ದೇವರು ಸುಮ್ಮನೆ ಇರ್ತಾ ಇದೆ. ಕಾಳೆயும் ಒಳ್ಳೆ ಕಾಳು ಗೋಧಿயும் ಕಳೆயும் ಒಂದೇ ಸಮ ಬೆಳೆದು ಬರಲಿ. ಗೋಧಿ ಅಣುಜಿ ಒಂದೇ ಸಮ ಬೆಳೆದು ಬರಲಿ. ಕೊಯ್ಯುವಾಗ ನಾವೇನು ಮಾಡ್ತತೆ? ಅಣುಜಿಯೇ ಬೆಂಕಿ ಒಳಗೆ ಹಾಕ್ತೀನಿ, ಗೋಧಿಯೇ ಒಂದು ಕಡೆ ಹಾಕ್ತೀನಿ. ಪ್ರಿಯ ಮಕ್ಕಳೇ, ನೀನು ಅಣುಜಿ ಚದೆ ಹೋಗುತ್ತಾ, ಗೋಧಿ ಚದೆ ಹೋಗುತ್ತಾ? ನೀ ಯೋಜನೆ ಮಾಡ್ಕೋ. ನೀ ನೀತಿವಂತನಾಗಿ ಜೀವಿಸಬೇಕು, ನೀತಿವಂತನಾಗಿ ಜೀವಿಸಬೇಕು. ನೀ ನನ್ನೇ ತೋರ್ಸಕ್ಕಾಗಿ ಸಭೆಯಲ್ಲಿ ಬಂದಿದ್ದಕ್ಕೋ, ಪಾಸ್ತ್ರ ತೋರ್ಸಕ್ಕಾಗಿ ಸಭೆಯಲ್ಲಿ ಬಂದಿದ್ದಕ್ಕೋ ಆಗೋದಿಲ್ಲ. ನಿನ್ನ ಹೃದಯ ನೋಡುವ ದೇವರು ನೀ ಹೇಗೆ ಇದೆ, ಹೆಂಗಿದೆ ದೇವರು ನೋಡ್ತಾ ಇದೆ. ಪ್ರಿಯ ಮಕ್ಕಳೇ, അതുപോലെ ಇನ್ನೊಂದು ವಾಕ್ಯ ಓದನ. ಯೆಶಾಯ 66ನೇ ಅಧ್ಯಾಯ 2ನೇ ವಾಕ್ಯ. ನಾನು ಕಟಾಕ್ಷಿಸುವವನು ಎಂದವನು, ಕಿವಿ ಇಟ್ಟು ಕೇಳ್ಕೋ, ಎಂದವನು ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಹಲ್ಲೆಲೂಯಾ. ನೋಡೋ, ನೀ ಮನ ಮುರಿಬೇಕು. ಹೆಂಗೆ ಮನ ಮುರಿಯೋದು? ಕುಕ್ಕಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಪಶ್ಚಾತ್ತಾಪ ಹೃದಯದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕಾರ ಮಾಡೋದಿಲ್ಲ. 1 ಸಮುವೇಲ್ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 17ನೇ ವಾಕ್ಯವರ ನೋಡುವಾಗ ಎಲ್ಕಾನಾಯ್ಕೆ 2 ಹೆಣ್ಮಕ್ಕಳು ಇರಿದಿದ್ದು, 2 ಹೆಂಡತಿಗಳು ಇರಿದಿದ್ದು. ಅದ್ರಲ್ಲಿ ಒಬ್ಬಳದಿ ಗರ್ಭಪಾತ್ರನ ದೇವರು ತೆಗೆದಿದ್ದು, ಅವಳಿಗೆ ಮಕ್ಕಳಾಯಿತು. ಒಬ್ಬಳದಿ ಗರ್ಭಪಾತ್ರನ ದೇವರು ಮುಚ್ಚಿಬಿಟ್ಟಿದ್ದು, ಅವಳಿಗೆ ಮಕ್ಕಳಿಲ್ಲ. ಮಕ್ಕಳಿರುವವಳ ಯಾವಾಗಲೂ ಈ ಮಕ್ಕಳಿല്ലാത്തವಳ ಏನು ಮಾಡ್ತತೆ? ಅಣಿಸೋದು, ಹೇಳಿ ಮಾಡೋದು, ಒಂದರ ಇದು ಮಾಡಿ ಅವಳೇ ಯಾವಾಗಲೂ ನಮಗೊಂದು ಪ್ರತಿಯೋಗಿ ಇರಬೇಕು ಮಗಳೇ. ಒಂದು ಪ್ರತಿಯೋಗಿ ಇದೆಯಲ್ಲಿ ನಾವು ಜಾಸ್ತಿ ಪ್ರಾರ್ಥನೆ ಮಾಡ್ತತೆ, ಜಾಸ್ತಿ ಟೈಮ್ ಮೊಣಕಾಲು ಉರುತತೆ. ಇವಳ ಪ್ರತಿಯೋಗಿ ಇರ್ದಿದ್ದಕ್ಕೆ ಇವಳ ತಿರುಗಿ ಮಾತಾಡಕ್ಕೋ, ಒಡೆದಾಡಕ್ಕೋ, ಬೈಯಾಡಕ್ಕೋ ಹೋಗಿಲ್ಲ. ಇವಳ ಇದುಬೋಲೊಂದು ಚರ್ಚಿನಲ್ಲಿ ಹೋಗಿ ಉಪವಾಸದಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದು. ಕುಕ್ಕಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಪಶ್ಚಾತ್ತಾಪ ಹೃದಯದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕಾರ ಮಾಡೋದಿಲ್ಲ. ಅವಳು 2 ಕಡೆಯಿಂದ ಕಣ್ಣೀರು ಸುರಿಸಿ ಬಿಡಿ 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 ಸೌಂಡ್ ಒಳಗೆ ಬರೋದಿಲ್ಲ. ಅವಳ ತುಡಿಯೊಂದೇ ಅಲ್ಲಾಡ್ತಾ ಇದ್ದಿದ್ದು. ಅವಳು ಹಾಗೆ ಪ್ರಾರ್ಥನೆ ಮಾಡಿಕೊಂಡಿರುವಾಗ ಏಲಿ ಪುರೋಹಿತನ ಪಾಸ್ಟ್ರ ಒಳಗೆ ಬರ್ತಾ ಇದೆ. ಪಾಸ್ಟ್ರು ಹೇಳಿದು, ನಿನ್ನ ಕುಡಿದಿದ್ದ ಅಮಲ ಇದುವರೆ ಇಳಿದಿಲ್ಲ. ಸ್ವಾಮಿ, ನಾನು ಕುಡಿದಿಲ್ಲ, ನನ್ನ ದುಃಖ ನಾನು ದೇವರಿಗೆ ಹೇಳ್ತಾ ಇದೆ. ಉಡನೆ ಏಲಿ ಪುರೋಹಿತನ 17ನೇ ವಾಕ್ಯ ಓದ ಮಗ. 1 ಸಮುವೇಲ್ 1ನೇ ಅಧ್ಯಾಯ 17ನೇ ವಾಕ್ಯ. ಏಲಿ ಪುರೋಹಿತನ್ ಅವಳಿಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆ ನೆರವೇರಿಸಲಿ. ಸಮಾಧಾನದಿಂದ ಹೋಗು,
ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಿದು. ಹಲ್ಲೆಲೂಯಾ. ಓದು. ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಹಲ್ಲೆಲೂಯಾ. ಅವಳು ಉಪವಾಸದಿಂದ ಬಂದು ಪ್ರಾರ್ಥನೆ ಮಾಡಿದೆ. ಅವಳು ಉಪವಾಸ ಮಾಡುವಾಗ ಅವಳ ಪ್ರಾರ್ಥನೆಯನ್ನು ದೇವರೇ ಲಾಲಿಸಿದು. ಅವಳಿಗೊಂದು ಮಗುನೇ ಕೊಟ್ಟಿದ್ದು. ಆ ಮಗುವಾಣೆ ಬೇಡಿ ಪಡಕೊಂಡಿದ್ದನ್ನು ಹೇಳಿ ಶಮೂವೇಲನ್ನ, ಓಹ್ ಅವನೆಂದ ಪ್ರವಾದಿಯನ್ನು, ಅವನೆಂದ ಪ್ರವಾದಿ ಆರುವಿಲ್ಲ, ಅಷ್ಟು ಒಳ್ಳೆ ಪ್ರವಾದಿ. ಪ್ರಿಯ ಮಕ್ಕಳೇ, ಅವನೇ ನೋಡುವಾಗ ಜನಗಳೆಲ್ಲ ನಡುಗುತ್ತೆ, ಎದುರ್ತತೆ. ಪ್ರಿಯ ಮಕ್ಕಳೇ, ನಾವು ಆರಾಧನೆಗಿಲ್ಲಿ ಬಂದಿದೆ, ನಾವು ಹೆಂಗೆ ಇರಬೇಕು ಅನ್ನೋ ದೇವರಿಗೆ ಹೇಳಿರಿക്കുന്നത്. ಏಕಾಗ್ರ ಹೃದಯದಿಂದ ಒಂದೇ ಮನಸ್ಸಿನಿಂದ ನಾವು ದೇವರ ಸನ್ನಿಧಿಯಲ್ಲಿ ಬಂದು ನೀ ಮೊರೆ ಇಡಬೇಕು. ಮೊರೆ ಇಡುವಾಗ ದೇವರು ನಿನ್ನ ಮೊರೆಯನ್ನು ಲಾಲಿಸುವ ದೇವರಾണ്. ಆ ದೇವರನ್ನ ನೀ ಏನು ಮಾಡಬೇಕು? ಯಾವಾಗಲೂ ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ದೇವರಿಗಾಗಿ ನಿನ್ನ ಶರೀರ ಆತ್ಮ ಪ್ರಾಣ ಸಮರ್ಪಿಸಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀನಿ. ನಿಮಗೆ ಏನು ಕಷ್ಟವಿದೆಯೋ, ಕಾಯಲಿದೆಯೋ, ರೋಗವಿದೆಯೋ, ಸಮಸ್ಯೆ ಇದೆಯೋ, ನೀನು ದೇವರಿಗೆ ಹೇಳಿ ಕಣ್ಣೀರು ಸುರಿಸು. ದೇವರು ನಿಮಗೆ ಈ ನಿಮಿಷವೇ ದೇವರದಿ ಕರಂ ನಿನ್ನ ಮೇಲೆ ಬರ್ತತೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಾವು ಬೆಳಿಗ್ಗೆಯಿಂದ ಈ ಸಮಯ ಬರೇ ನಿನ್ನ ಸನ್ನಿಧಿಯಲ್ಲಿ ಕುಂದಿದ್ದಪ್ಪ. ನಾವು ಏಕಾಗ್ರ ಹೃದಯದಿಂದ ನಿನ್ನೆ ಸ್ತುತಿ ಮಾಡುವವರು, ಆರಾಧನೆ ಮಾಡುವವರು ವಾಕ್ಯ ಉಪಯೋಗಿಸಪ್ಪ. ನೀ ನಮ್ಮನ್ನು ಕೈ ಬಿಡಬೇಡಪ್ಪ. ನಿನ್ನ ಶಕ್ತಿ ಮಹಿಮೆ ನಮ್ಮ ಮೇಲೆ ಇಳಿದು ಬರಬೇಕಪ್ಪ. ನಿನ್ನ ಶಕ್ತಿ ನಮಗೆ ಬೇಕಪ್ಪ. ಅಪ್ಪ, ಎಲಿ ಅವನ ಆತ್ಮನೇ 2 ಪಾಲು ಎಲಿಸ ಮೇಲೆ ಕಲಿಸಿದ ದೇವರೇ, ನಿನ್ನ ಆತ್ಮನೇ 2 ಪಾಲು ನಮ್ಮ ಮೇಲೆ ಕಲಿಸಬೇಕಪ್ಪ. ನಿನ್ನ ಶಕ್ತಿ ನಮಗೆ ಬೇಕಪ್ಪ. ನಿನ್ನ ಕೃಪೆ ನಮಗೆ ಬೇಕಪ್ಪ. ನಿನ್ನ ಮಹಿಮೆ ನಮಗೆ ಬೇಕಪ್ಪ. ನಿನ್ನ ಮಹಿಮೆ ನಮ್ಮ ಮೇಲೆ ಇಳಿದು ಬರಬೇಕಪ್ಪ. ಯೇಸುವೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಪಶ್ಚಾತ್ತಾಪ ಹೃದಯದಿಂದ ಜಜ್ಜಿ ಹೋದ ಮನಸ್ಸನ್ನು ನೀ ತಿರಸ್ಕಾರ ಮಾಡೋದಿಲ್ಲಲ್ಲಪ್ಪ. ನಾವು ಕುಗ್ಗಿದ ಮನಸ್ಸಿನಿಂದ, ಜಜ್ಜಿದ ಹೃದಯದಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ಕೈ ಬಿಡಬೇಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ತಂದೆಯೇ ನಿನಗೆ ಸ್ತೋತ್ರ. ರಾಜನೇ ನಿನಗೆ ಸ್ತೋತ್ರಪ್ಪ. ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಯಾರ್ಯಾರು ಬಂದಿದೋ ಅವರೇ ಮುಟ್ಟಪ್ಪ ದೇವರೇ. ಅವರೇ ಕೈ ಬಿಡಬೇಡಪ್ಪ. ಕಡಪಾರದಲ್ಲಿ ಅಪ್ಪ ಏದೆಲ್ಲ ಜನಗಳು ಕಷ್ಟಪಡ್ತಾ ಇದೆಪ್ಪ. ಮದುವೆ ಆಗಾದೆ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಮಕ್ಕಳಿಲ್ಲದೆ ಎಷ್ಟೋ ಜನಗಳು ಕಷ್ಟಪಡ್ತಾ ಇದೆಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ. ನೆಮ್ಮದಿ ಕೊಡಪ್ಪ. ಪಾಪದ ಬಿಡುಗಡೆ ಕೊಡಪ್ಪ. ರೋಗದ ಬಿಡುಗಡೆ ಕೊಡಪ್ಪ. ಸ್ವರ್ಗ ರಾಜ್ಯದಲ್ಲಿ ಹೋಗೋದಕ್ಕೆ ನೀವು ದಾರಿ ಕೊಡಪ್ಪ. ದೇವರೇ, ನೀ ಕೈ ಬಿಡಬೇಡಪ್ಪ. ಎಲ್ಲ ಪಾಸ್ಟರ್ ಮಾರೆ, ಎಲ್ಲ ಅಯ್ಯಗಾರ ಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಿನ್ನ ಸುವಿಶೇಷ ಎಲ್ಲ ರಾಜ್ಯಗಳಲ್ಲೂ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.